ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನೂ ಮನಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಪ್ರಿಯರೇ, ದೇವರು ಒಳ್ಳೆಯವರಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಕಳೆದ ಎಲ್ಲ ದಿನಗಳು ದೇವರು ನಮ್ಮ ನಂಬಿಗಸ್ತನಾಗಿ ಪ್ರತಿಯೊಂದು ದಿನಗಳು ದೇವರು ನಡೆಸ್ಕೊಂಡು ಬರ್ತಾರೆ. ಅದಕ್ಕಾಗಿ ಕರ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ ಪುನಃ ಒಂದು ಸಾರಿ ನಾವು ಎಲ್ಲರೂ ಒಟ್ಟಾಗಿ ನಾವು ಸೇರಿ ಬರುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನನ್ನ ವಂದನೆ ಸಲ್ಲಿಸ. ದೇವಚನರೇ, ದೇವರ ವಾಕ್ಯ ಹೇಳ್ತತೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ ಅಂತೇಳಿ. ಹಲ್ಲೆಲೂಯಾ. ಭೂಲೋಕದಲ್ಲಿ ಅದೇನು ಮಾಡಬೇಡ್ರಿ, ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಅದು ಏನಂತಿದ್ರೆ ನುಸಿ ಹಿಡಿತದೆ ಅಂತೇಳಿ. ಇವತ್ತು ಅನೇಕ ಜನಗಳು ಪ್ರಯಾಸ ಪಡ್ತಾ ಇದ್ದಾರೆ. ಇವತ್ತು ಅನೇಕ ಜನಗಳು ತೌಕ ಪಡ್ತಾ ಇದ್ದಾರೆ. ಯಾವುದಕ್ಕಾಗಿ ಅಂತಿದ್ರೆ ಲೋಕಕ್ಕಾಗಿ, ಲೋಕದಲ್ಲಿರುವಂಥ ಸಂಪಾದನೆಗಾಗಿ, ಸಂಪಾದಿಸಲಿಕ್ಕಾಗಿ ಅವರು ತೌಕ ಪಡ್ತಾ ಇದ್ದಾರೆ, ಪ್ರಯಾಸ ಪಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತತೆ, ಲೋಕಕ್ಕಾಗಿ ನೀವು ಪ್ರಯಾಸ ಪಡಬಾರ್ದು, ಪರಲೋಕಕ್ಕಾಗಿ ಪ್ರಯಾಸ ಪಡಬೇಕು. ನೋಡುವಂಥ ದೇವ ಜನರೇ, ನಾನು ಒಂದು ವಿಷಯ ಹೇಳ್ತಾನೆ, ಕ್ರೈಸ್ತರಾದ ನಮಗೆ ಈ ಲೋಕ ಶಾಶ್ವತ ಅಲ್ಲ ಅನ್ನೋದು ಯಾವ ಕ್ರೈಸ್ತನಿಗೆ ಗೊತ್ತಿರ್ತತೋ ಆ ವ್ಯಕ್ತಿ ಲೋಕಕ್ಕಾಗಿ ಪ್ರಯಾಸ ಪಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಲೋಕ ಶಾಶ್ವತವಲ್ಲ, ಈ ಲೋಕದವರು ನಾವಲ್ಲ, ನಮಗೊಂದು ರಾಜ್ಯ ಇದೆ. ಈ ಲೋಕದಲ್ಲಿ ಪೇತ್ರನ ಬರೀತಾನೆ, ಈ ಲೋಕದಲ್ಲಿ ನಾವು ಯಾತ್ರಿಕರಾಗಿದ್ದೇವೆ ಅಂತೇಳಿ. ಈ ಲೋಕದಲ್ಲಿ ನಾವು ಯಾರಾಗಿದ್ದೇವೆ? ಯಾತ್ರಿಕರಾಗಿದ್ದೇವೆ, ನಾವು ಪ್ರಯಾಣಿಕರಾಗಿದ್ದೇವೆ, ನಾವು ಪ್ರಯಾಣ ಮಾಡೋರಾಗಿದ್ದೇವೆ. ಈ ದೇಶದಿಂದ ಆ ದೇಶಕ್ಕೆ, ಈ ದೇಶದಿಂದ ಇನ್ನೊಂದು ದೇಶಕ್ಕೆ. ಈಗ ಮಕ್ಕಳಿಗೆ ರಜೆ ಟೈಮಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, 2-3 ದಿವಸ ತಂದೆ ತಾಯಿ ಒಟ್ಟಿಗೆ ಸೇರಿ, ಇಲ್ಲದಿದ್ದರೆ ಆ ಸ್ಕೂಲಲ್ಲಿ ಆ ಕಾಲೇಜಲ್ಲಿ ಅವರು ಸೇರಿ ಕೆಲವು ದಿನಗಳ ಕಾಲ, 1 ವಾರ 2 ವಾರ 3 ದಿವಸ 4 ದಿವಸ ಹೀಗೆ ಬೇರೆ ಪಟ್ಟಣಕ್ಕೆ, ಬೇರೆ ಊರಿಗೆ, ಅದು ಬೇರೆ ರಾಜ್ಯಕ್ಕೆ, ಇಲ್ಲ ಬೇರೆ ಜಿಲ್ಲೆಗೆ ಈಗ ಅವರು ಪ್ರಯಾಣ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿಂದ ಪುನಃ ಅವರು ತಮ್ಮ ಮನೆಗೆ ಬರ್ತಾರೆ. ಹಲ್ಲೆಲೂಯಾ. ಯಾಕಂತಂದರೆ ಅವ್ರಿಗೆ ಗೊತ್ತಿದೆ, ಆ ದೇಶ ಆಗಿರ್ಬೋದು, ಆ ರಾಜ್ಯ ಆಗಿರ್ಬೋದು, ಅದು ನಮಗೆ ಶಾಶ್ವತವಾಗಿ ಅಲ್ಲ, ನಮಗೆ ಇರಬೇಕಾದದ್ದು ಇಲ್ಲೇ ಅಂಥೇಳಿ ಅವರು ಪುನಃ ಅವರು ಇರುವಂಥ ಸ್ಥಳಕ್ಕೆ, ಪ್ರಾಂತ್ಯಕ್ಕೆ, ಮನೆಗೆ ತಿರುಗಿ ಬರ್ತಾರೆ. ಪ್ರೀತಿಯುಳ್ಳ ದೇವಚನರೇ, ಅದೇ ಪ್ರಕಾರ ಈ ಲೋಕವು ನಮಗೆ ಶಾಶ್ವತವಲ್ಲ. ಇವತ್ತು ನೀನು ಲೋಕಕ್ಕಾಗಿ ಪ್ರಯಾಸ ಪಡ್ತಾ ಇದ್ರೆ, ಲೋಕಕ್ಕಾಗಿ ನೀನು ಏನಂತಿದ್ರೆ ಆ ಲೋಕ ಸಂಪಾದನೆ ಮಾಡಲಿಕ್ಕಾಗಿ ಮುಂದೆ ಹೋಗ್ತಾ ಇದ್ರೆ, ಇವತ್ತೇ ಬಿಟ್ಟು ಬಿಡ್ರಿ. ಹಲ್ಲೆಲೂಯಾ. ನೀನು ಮೊದಲು ದೇವರ ವಾಕ್ಯ ಹೇಳ್ತತೆ, ಮತ್ತಾಯ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಚನದಲ್ಲಿ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು, ಅವುಗಳು ಕೂಡ ಎಲ್ಲವನ್ನು ದೇವರು ಕೊಡುವವರಾಗಿದ್ದಾರೆ. ಯಾವುದಕ್ಕಾಗಿ ಅಂತೆ? ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡುವಂಥ ದೇವ ಮಕ್ಕಳಾಗಿರ್ಬೇಕು ನಾವು. ಆವಾಗ ದೇವರು ಪರಲೋಕದಲ್ಲಿರುವಂಥ ಎಲ್ಲವನ್ನು, ನಮಗೆ ಬೇಕಾದಂಥ ಅಗತ್ಯಗಳು ಎಲ್ಲವನ್ನು ದೇವರು ಕೊಡ್ತಾರೆ. ನಿಮಗೆ ಗೊತ್ತಿದೆಯಾ? ದೇವರ ಸೃಷ್ಟಿ ಇವತ್ತು ಮನುಷ್ಯನ ಯಾವುದಕ್ಕಾಗಿ ಪ್ರಯಾಸ ಪಡೋದು ಅಂತ ಹೇಳಿದ್ರೆ, ಹೊಟ್ಟೆಗಾಗಿ. ಎಲ್ಲರೂ ದುಡಿಯುವುದು ಹೊಟ್ಟೆಗಾಗಿ, ತಮ್ಮ ಬಟ್ಟೆಗಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕ ಜನಗಳು ತಮ್ಮ ಹೊಟ್ಟೆಗೋಸ್ಕರ ಅವ್ರು ಏನು ಮಾಡ್ತಾರೆ? ಪ್ರಯಾಸ ಪಡ್ತಾ ಇದ್ದಾರೆ. ಹೊಟ್ಟೆಗೋಸ್ಕರ ಬೆಳಿಗ್ಗೆನೆ ಓಡೋರಿದ್ದಾರೆ. 2 ಜನ ಓಡ್ತಾರೆ ಬೆಳಿಗ್ಗೆನೆ. ಒಬ್ಬರು ಹೊಟ್ಟೆಪಾಡಿಗಾಗಿ ಓಡ್ತಾರೆ, ಇನ್ನೊಬ್ಬ ಕೆಲವು ಜನರು ಓಡ್ತಾರೆ ಏನಂದರೆ ಹೊಟ್ಟೆ ಬಂದಂಥ ಹೊಟ್ಟೆಯನ್ನು ಕರಗಿಸ್ಕೊಳ್ಳಿಕ್ಕೋಸ್ಕರ ಓಡುತ್ತಾರೆ. ಆದರೆ ನಾನು ಹೇಳುವಂಥ ಸಂಗತಿಗಳು ಏನಂತ ಹೇಳಿದ್ರೆ, ಆಹಾರಕ್ಕಾಗಿ ನಾವು ಜೀವಿಸೋರಲ್ಲ. ಅದಕ್ಕೆ ದೇವರ ವಾಕ್ಯ ಕ್ಲಿಯರ್ ಆಗಿ ನಮಗೆ ಹೇಳಪಟ್ಟಿದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರು ಬಾಯಿಂದ ಹೊರಡುವ ಒಂದೊಂದು ಮಾತಿನ ಮೂಲಕ ಪ್ರತಿಯೊಂದು ಮಾತಿನ ಮೂಲಕ ಬದುಕ್ತಾನೆ ಅಂತೇಳಿ. ಹಾಗಾದರೆ ದೇವರ ವಾಕ್ಯದ ಮೂಲಕ ನಾವು ಬದುಕೋರಾಗಿದ್ದೇವೆ, ದೇವರ ವಾಕ್ಯದ ಮೂಲಕ ನಾವು ಜೀವಿಸೋರಾಗಿದ್ದೇವೆ. ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕೋದಿಲ್ಲ. ಹಾಗಾದರೆ ಆಹಾರಕ್ಕಾಗಿ ನೀನು ಪ್ರಯಾಸ ಪಡಬೇಡ, ಆಹಾರಕ್ಕಾಗಿ ನೀನು ಏನು ಮಾಡಬೇಡ, ಓಡಬೇಡ, ಅದು ನೀನು ಹಿಂಬಾಲಿಸ್ತತೆ. ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೇನೆ, ಆದಿಕಾಂಡ ಬರೆದ ಪುಸ್ತಕದಲ್ಲಿ ನೋಡುವಾಗ 1ನೇ ಅಧ್ಯಾಯದಲ್ಲಿ ನೋಡುವಾಗ 2ನೇ ಅಧ್ಯಾಯದಲ್ಲಿ ದೇವರು ಏನಂದ್ರೆ ಮನುಷ್ಯರನ್ನು ಸೃಷ್ಟಿ ಮಾಡಿದ್ರು. ಈ 2ನೇ ಅಧ್ಯಾಯ ಬರೋಕ್ಕಿಂತ ಮುಂಚಿತವಾಗಿ ದೇವರು 1ನೇ ಅಧ್ಯಾಯದಲ್ಲಿ ಮನುಷ್ಯನಿಗೆ ಅಗತ್ಯ ಏನು ಬೇಕಲ್ಲ ಎಲ್ಲವನ್ನು ದೇವರೇ ಸೃಷ್ಟಿ ಮಾಡಿದರು. ಈಗ ನನಗೊಂದು ಮಗ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನನಗೆ 1 ವರ್ಷ 7 ತಿಂಗಳದ ಮಗ ಇದ್ದಾನೆ. ಓಕೆ, 1 ವರ್ಷ 7 ತಿಂಗಳದ ಆ ಮಗುವನ್ನು ನಾನು ಈಗಲೇ ಪ್ಲ್ಯಾನ್ ಹಾಕ್ತಿದ್ದೇವೆ. ನನ್ನ ಮಗನಿಗೆ ಏನು ಬೇಕು, ಯಾವ ಸ್ಕೂಲಿಗೆ ಹಾಕೋದು, ಯಾವ ಕಾಲೇಜಿಗೆ ಹಾಕೋದು, ಅವನು ಮುಂದೆ ಏನು ಆಗಬೇಕು ಅನ್ನೋಂಥ ಪ್ಲ್ಯಾನು ಈಗನೇ ನಮಗಿದೆ, ನನಗಾಗಲಿ ನನ್ನ ಹೆಂಡತಿಗಾಗಲಿ.
ಪ್ರೈಸ್ ದಿ ಲಾರ್ಡ್. ಅದೇ ಪ್ರಕಾರ ನಾವು ಲೋಕದಲ್ಲಿ ಇರುವಂಥವರೇ, ನಾವು ನಮ್ಮ ಮಗನಿಗೋಸ್ಕರ ನಮ್ಮ ಮಗು ಸಣ್ಣ ಮಗು ಇರುವಾಗನೇ, 1.5 ವರ್ಷದ ಮಗು ಇರುವಾಗನೇ ಇಂಥ ಪ್ಲ್ಯಾನ್ಗಳು ಹಾಕೋದಾದರೆ, ಪರಲೋಕದಲ್ಲಿರುವಂಥ ದೇವರು ನಿನ್ನ ಕುರಿತಾಗಿ ಪ್ಲ್ಯಾನ್ ಇಲ್ಲದೆ ಇರ್ತಾರ? ನೀನನ್ನು ಈ ಲೋಕಕ್ಕೆ ಕಳಿಸಿದಾರಂತೇಳಿ ಪ್ಲ್ಯಾನ್ ಅವರು ಮಾಡೇ ಕಳಿಸಿದ್ದಾರೆ. ಹಾಗಾದ್ರೆ ದೇವರೊಂದು ಚಿತ್ತವಿದೆ, ದೇವರೊಂದು ಉದ್ದೇಶವಿದೆ, ದೇವರೊಂದು ಆಲೋಚನೆ ಇದೆ ದೇವ ಮಕ್ಕಳೇ. ಅದಕ್ಕೆ ಆ ದೇವರ ಚಿತ್ತವನ್ನು ತಿಳಿದು ನಾವು ಮುಂದೆ ಹೋಗೋರಾಗಬೇಕು. ಈ ಲೋಕಕ್ಕಾಗಿ ಪ್ರಯಾಸ ಪಡಬೇಡ, ಲೋಕದ ಹಿಂದೆ ಹೋಗಬೇಡ. ಹಲ್ಲೆಲೂಯಾ. ಓಕೆ, ದೇವರ ವಾಕ್ಯ ಹೀಗೆ ಹೇಳ್ತತೆ. ಮತ್ತಾಯಿ ಬರೆದ ಪುಸ್ತಕ, ವಾಕ್ಯಕ್ಕಾಗಿ ಬರುವ ಮತ್ತಾಯಿ ಬರೆದ ಪುಸ್ತಕ 6ನೇ ಅಧ್ಯಾಯ ಅದರದ್ದು 19, 20, 21ನೇ ವಚನವನ್ನು ನಾವು ಓದ್ತಾ ಇದ್ದೇನೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು, ಕನ ಕೊರೆಯದು, ಕದಿಯುವವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗೋದಿಲ್ಲ. ಅಲ್ಲಿ ಕಳ್ಳರು, ಕನ ಕೊರೆಯುವುದು ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲೇ ನಿನ್ನ ಮನಸ್ಸು ಇರುವುದಷ್ಟೇ. ಹಲ್ಲೆಲೂಯಾ. ನಿನ್ನ ಗಂಟು ಎಲ್ಲಿರ್ತತೋ ನಿನ್ನ ಮನಸ್ಸಿರ್ತದೆ ಅಷ್ಟೇ. ಈ ಗಂಟಿಗೋಸ್ಕರ ಅನೇಕ ಜನ ಪ್ರಯಾಸ ಪಡೋರಿದ್ದಾರೆ. ಈ ಗಂಟಿಗೋಸ್ಕರ ಅನೇಕ ಜನಗಳು ಹಗಲು ರಾತ್ರಿ ಪ್ರಯಾಸ ಪಡೋರಿದ್ದಾರೆ. ಇವತ್ತು ನಾವು ದುಡಿಬೇಕು, ನಾವು ಕೆಲಸ ಮಾಡಬೇಕು. ಪ್ರತಿಯೊಂದು ಮನುಷ್ಯನು ಸಹ ಕೆಲಸ ಮಾಡಲೇಬೇಕು, ಕೆಲಸ ಮಾಡಬಾರ್ದಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದೆಯಾ? ವ್ಯರ್ಥ ಕಾರ್ಯಕ್ಕಾಗಿಯೇ ಪ್ರಯಾಸ ಪಡ್ತಾ ಇದೆಯಾ? ಇವತ್ತು ಅನೇಕ ಜನಗಳು ನೋಡು, ಕೆಲಸ ಮಾಡ್ಬೇಕನೇ ಕೆಲಸ ಮಾಡ್ಬೇಕನೇ ಅಂತೇಳಿ ಹೆಂಡತಿನ ಸಹ ನೋಡೋದಿಲ್ಲ, ಮಕ್ಕಳನ್ನ ಸಹ ನೋಡೋದಿಲ್ಲ. ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಹೋದಂದ ಅವ್ರು ಬರೋದು 11 ಗಂಟೆಗೆ ರಾತ್ರಿ. ವಾರಕ್ಕೆ 1 ದಿವಸ ಸಿಗ್ತಾರೆ. ಎಲ್ಲಿ? ಮಕ್ಕಳ ಒಟ್ಟಿಗೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೆಂಡತಿ ಒಟ್ಟಿಗೆ ಸಮಯ ಕಳಿಸಿ ಟೈಮ್ ಇಲ್ಲ, ಈಚೆ ಮಕ್ಕಳ ಒಟ್ಟಿಗೆ ಸಮಯ ಕಳಿಸಿ. ಯಾಕೆ? ಇಲ್ಲ, ಏನಾದರೂ ಮಾಡ್ಬೇಕು, ಏನಾದ್ರು ಮಾಡಿ ಸಂಪಾದನೆ ಮಾಡ್ಬೇಕಂತೇಳಿ. ನಿಮ್ಮ ಹೆಂಡತಿ ಕೊಡುವಂಥ ಸಮಯ ಹೆಂಡತಿ ಕೊಡ್ರಿ, ನಿಮ್ಮ ಮಕ್ಕಳು ಕೊಡುವಂಥ ಸಮಯ ಮಕ್ಕಳು ಕೊಡ್ರಿ, ದೇವರಿಗೆ ಕೊಡುವಂಥ ಸಮಯ ದೇವರಿಗೆ ಕೊಡ್ರಿ, ನಿನ್ನ ಕೆಲಸಕ್ಕೆ ಕೊಡುವಂಥ ಸಮಯನೂ ಕೆಲಸಕ್ಕೆ ಕೊಡ್ರಿ. ಅನೇಕ ದಿನಗಳಾದ ಮೇಲೆ ಉಂಟಲ್ಲ, ಯಾರು ಬಂದರು ಉಂಟು, ಅವ್ರ ಅಪ್ಪ ಮುಂದೆ ಬಂದು ನಿಂತ ಅಂತ ಹೇಳಿದರೆ ಅವ್ರ ಮಗು ಕೇಳ್ತಾನೆ, ಮಮ್ಮಿ ಯಾರಿದು ಅಂಕಲ್ಲು ಅಂತೇಳಿ. ಯಾಕೆ? ತಂದೆಯನ್ನು ನೋಡೋದು ಭಾರಿ ಕಷ್ಟ ಆಗಿರ್ತದೆ, ತಂದೆಯೊಂದಿಗೆ ಸಂಭಾಷಣೆ ಮಾಡೋದು ಭಾರಿ ಕಷ್ಟವಾಗಿರ್ತದೆ. ಇರೋದೇ ಭಾನುವಾರ ಒಂದು ರಜಾ, ಆ ರಜದಲ್ಲಿ ಮನೆಯಲ್ಲಿರ್ತಾರೆ, ಎಲ್ಲೋ ಹೋಗಿಬಿಡ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಗಂಟಿಗೋಸ್ಕರ ನೀನು ಪ್ರಯಾಸ ಪಡಬೇಡ. ಹಲ್ಲೆಲೂಯಾ. ಅದಕ್ಕೆ ಮತ್ತಾಯಿ ಬರೆದ ಪುಸ್ತಕದಲ್ಲಿ ನೋಡೋ ಪ್ರಕಾರ ನೀ ದೇವರಾಜ್ಯಕ್ಕಾಗಿ ಪ್ರಯಾಸ ಪಡು. ಇವತ್ತು ಈ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಒಂದು ವ್ಯಕ್ತಿಯನ್ನು ಕುರಿತಾಗಿ ದೇವರೊಂದು ಸಾಮ್ಯ ರೂಪವಾಗಿ ಕೆಲವು ವಿಷಯಗಳನ್ನು ಮಾತನಾಡ್ತಿದ್ದಾರೆ. ಲೂಕನು ಬರೆದ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಲ್ಲಿ ಹೀಗೆ ದೇವರ ವಾಕ್ಯ ಹೀಗೆ ಹೇಳ್ತತೆ, ಯೇಸು ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಹೇಳಿ ದುರ್ವ್ಯಾಶ ವಿಷಯವಾಗಿಯೂ ಇಹಲೋಕದ ಚಿಂತೆ ವಿಷಯವಾಗಿಯೂ ಎಚ್ಚರಿಸಿದನು. ದುರ್ವ್ಯಾಶ, ಇಹಲೋಕದ ಐಶ್ವರ್ಯದ ಕುರಿತಾಗಿ ಯೇಸು ಸ್ವಾಮಿ ಏನು ಮಾಡ್ತಿದ್ದಾನೆ? ಎಚ್ಚರಿಸ್ತಾ ಇದ್ದಾನೆ. ಏನು ಎಚ್ಚರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆಗ ಜನರು ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನು ಕೇಳಲು, ಆತನು, ಎಲ್ಲ ಮನುಷ್ಯನೇ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯಾಗಿ ಅಥವಾ ಪಾಲು ಮಾಡುವವನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ. ಹಲ್ಲೆಲೂಯಾ. 15ನೇ ವಚನ ಬರುವಾಗ ದೇವರ ವಾಕ್ಯ ಹೀಗೆ ಹೇಳ್ತತೆ. 12ನೇ ಅಧ್ಯಾಯ 15ನೇ ವಚನ ಬರುವಾಗ ದೇವರ ವಾಕ್ಯ ಹೇಳ್ತಾನೆ, ಒಬ್ಬನು ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಯೇಸು ಸ್ವಾಮಿ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ರೇನು, ಒಬ್ಬನಿಗೆ ಎಷ್ಟು ಐಶ್ವರ್ಯವಂತನಾಗಿದ್ರೇನು, ಅವನಿಗೆ ಎಷ್ಟಿದ್ರೂ ಅವನಿಗೆ ಜೀವಧಾರೆ ಆಗುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಿದ್ದಾನೆ. ಏನು ಸಾಮ್ಯ? ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯನ್ನು ಚೆನ್ನಾಗಿ ಬೆಳೆಯಿತು. ಆಗ ಅವನು
ತನ್ನೊಳಗೆ ತಾನೇ ನಾನೇನು ಮಾಡಲಿ, ನನ್ನ ಬೆಳೆಯು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವದಾಸನಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳ ಬೇಕಾದಷ್ಟು ಸರಕು ನನಗೆ ಬಂದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಅವನು ಹೇಳ್ತಾ ಇದ್ದಾನಂತೆ, ಯೇಸುಸ್ವಾಮಿ ಹೇಳುವಾಗ ಅವನ ಭೂಮಿ ಬಹಳವಾಗಿ ಬೆಳೀತು. ಅವನು ತನ್ನ ಒಳಗೆ ಆಲೋಚನೆ ಮಾಡಿದ, ಏನು ಮಾಡಲಿ ನಾನು, ಈ ಆಸ್ತಿ ಇದೆ, ಅಂತಸ್ತಿದೆ, ನನಗೆ ಭೂಮಿ ಇಷ್ಟು ಬೆಳೆದಿದೆ, ಸ್ಥಳನೇ ಇಲ್ಲಲ್ಲ, ಅದಕ್ಕೆ ನಾನು ಏನು ಮಾಡ್ತಾನೆ, ಕಣಜಗಳನ್ನು ಕೀಳ್ತಾನೆ. ಕಣಜ ಅಂತ ಇದ್ರೆ ರೌಂಡಾಗಿ ಕಟ್ಟಿರ್ತಾರೆ, ನಿಮಗೆ ಗೊತ್ತಿರ್ಬೋದು. ಹಳ್ಳಿಯಲ್ಲಿರುವಂಥವ್ರಿಗೆ ಮುಂಚೆ ಈ ಭತ್ತ ಎಲ್ಲ ಬೆಳೀತಾ ಇದ್ರಲ್ವಾ, ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದರೆ ಈ ಗೋಣಿಯಲ್ಲೆಲ್ಲ ತುಂಬಿಡ್ತಾ ಇರಲಿಲ್ಲ. ಯಾಕೆ ಅಂತಿದ್ರೆ ಇಡೀ ಜೀವನನೇ ಅವರಿಗೆ ಅದಾಗಬೇಕು. ಅವ್ರು ಮಾರ್ತಾ ಇರಲಿಲ್ಲ, ಅದನ್ನೇ ಊಟ ಮಾಡ್ತಾ ಇದ್ರು. ಅವರು ಏನು ಕಾಳು ಬರ್ತದಲ್ಲ ಅದನ್ನೇ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ತಮ್ಮ ಇರುವಂಥ ಸ್ಥಳದಲ್ಲಿ ಒಂದು ಸುತ್ತಲೂ ಒಂದು ಏನಂತ ಹೇಳಿದರೆ, ಇಲ್ಲಿ ಆ ಕಣಜ ಅಂತಿದೆ. ಆ ಕಣಜ ಅಂತ ಹೇಳಿದರೆ ಒಂದು ಈ ಬಿದಿರಿಂದ ಒಂದು ರೌಂಡಾಗಿ ಮಾಡ್ತಾರೆ, ಅದನ್ನು ಕಟ್ಟಿರ್ತಾರೆ. ಅದನ್ನು ಕಟ್ಟಿ ಅದ್ರ ಒಳಗೆ ಏನು ಹಾಕ್ತಾರೆ ಅಂತ ಹೇಳಿದರೆ, ಎಲ್ಲ ವಸ್ತುವನ್ನು ಅದರ ಒಳಗೆ ಯಾವುದೋ ಒಂದು ಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಕಡಲೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಅದ್ರ ಒಳಗೆ ಹಾಕಿ ಬಿಡ್ತಾರೆ. ದೊಡ್ಡ ರೂಮ್ ಥರ ಇರ್ತವೆ, ಒಂದು ರೂಮಲ್ಲಿ ಫುಲ್ ಕಟ್ಟಿರ್ತಾರೆ. ಹಾಗೆ ಅವನೇನು ಮಾಡ್ತಾನೆ, ಅದನ್ನು ಕೇಳ್ತಾನೆ, ದೊಡ್ಡದಾಗಿ ಕಟ್ತಾರೆ. ಅದಕ್ಕೆ ಅವನ ಆತ್ಮ ಕೇಳ್ತಿದ್ದಾನೆ, ನನ್ನ ಆತ್ಮವೇ ನೀ ಸಂತೋಷ ಪಡು, ನೀ ಉಲ್ಲಾಸ ಇರು, ಯಾಕಂದ್ರೆ ನಿನಗೆ ಜೀವಾತ್ಮಕ್ಕೆ ಬೇಕಾದಷ್ಟು ಸರಕುಗಳು ಬಂದಿದೆ, ನೀನು ಎಂಜಾಯ್ ಮಾಡು, ಸಂತೋಷ ಪಡು ಅಂತೇಳಿ. ಇದೆಲ್ಲ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಬೇಕಾದಷ್ಟು ಸರಕು ನಿನಗೆ, ವಿಶ್ರಮಿಸಿಕೋ, ಒಂದು ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವ ಅವನಂತೆ ಇದ್ದಾನೆ. ದೇವರ ವಾಕ್ಯ ಹೇಳ್ತತೆ, ದೇವರು ಹೇಳ್ತಾರೆ, ಇವತ್ತೇ ನಿನ್ನ ಪ್ರಾಣವನ್ನೇ ಕೇಳ್ತಾರೆ, ರಾತ್ರಿ ಕೇಳ್ತಾರೆ. ಆದರೆ ನೀನು ಕೂಡಿಸಿಟ್ಕೊಂಡಿದ್ದೆಲ್ಲ ಯಾರಿಗೆ? ಇವತ್ತು ಅನೇಕ ಜನಗಳೆಲ್ಲ ತುಂಬಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಪ್ರೈಸ್ ಲಾರ್ಡ್, ಇರಲಿ, ದೇವ್ರಿಗೆ ಸ್ತೋತ್ರ. ಆದರೆ ಎಷ್ಟ ಇರೋದಾದರೆ ಬಡವರೇ ಕೊಡ್ಬೋದಲ್ಲ. ಪ್ರೈಸ್ ಲಾರ್ಡ್, ಎಷ್ಟ ಇರೋದಾದರೆ ಬಡವರೇ ಕೊಡಬೇಕಲ್ಲ. ಕೆಲವು ಜನಗಳ ಏನಂತಾರೆ, ಕಪಾಟು ಓಪನ್ ಮಾಡಿದ್ರೆ ಗೊತ್ತದೆ, ಕಪಾಟು ಫುಲ್ಲು ಡ್ರೆಸ್ಗಳಿರ್ತತೆ. ನಿನಗೆ ಎಷ್ಟು ಡ್ರೆಸ್ ಬೇಕೋ ಅಷ್ಟು ಇಟ್ಕೋ, ಎಲ್ಲವನ್ನು ಇಟ್ಕೋ. ಹಳೇದಾದರೂ ಕೊಡ್ಬೋದಲ್ಲ. ಆ ಹಳೇದು ನಿಂಗೆ ಚಿಕ್ಕದಾದರೂ ಸಹ ಅದನ್ನು ಅಲ್ಲೇ ಮಡಿಚಿ ಇಡ್ತಾ ಇರ್ತಾರೆ. ಪ್ರಿಯರೇ, ನೀನು ಎಷ್ಟು ಕೊಡೋಳಾಗ್ತಿ ಅಷ್ಟು ನಿನಗೆ ದೇವರು ಒದಗಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೀನು ಎಷ್ಟು ಬಿತ್ತುತ್ತೀಯೋ ಅಷ್ಟು ಪ್ರತಿಫಲವನ್ನು ದೇವರು ನಿನಗೇನು ಕೊಡ್ತಾರೆ, ಪ್ರತಿಯಾಗಿ ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತತೆ, ನೀವು ಯಾವುದಕ್ಕಾಗಿ ಪ್ರಯಾಸ ಪಡಬೇಕು, ಈ ಗಂಟಗಾಗಿ, ಸರ್ಕಗಾಗಿ, ಆಸ್ತಿಗಾಗಿ, ಅಂತಸ್ತಿಗಾಗಿ ಪ್ರಯಾಸ ಪಡಬೇಡ, ದೇವರಿಗಾಗಿ ಪ್ರಯಾಸ ಪಡು. ಆತ್ಮಗಳು ನಶಿಸಿ ಹೋಗ್ತಿದ್ದಾವೆ. ಇವತ್ತು ನನಗೆ ಒಂದು ತಾಯಿ ಕಾಲ್ ಮಾಡಿ ಹೀಗೆ ಹೇಳ್ತಾ ಇದ್ರು, ಪ್ರಾರ್ಥನೆ ವಿಷಯದಲ್ಲಿ ಏನಂತಿದ್ರೆ, ನನ್ನ ಗಂಡ ತುಂಬ ಕುಡುಕತನಕ್ಕೆ ಒಳಗಾಗಿದ್ದಾನೆ, ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ನಮಗೆ ಸಾಲ ಬೇರೆ ಇದೆ, ತುಂಬ ನಮ್ಮ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ. ನಮಗೊಂದು ಮಗಳಿದ್ದಾಳೆ, ಆ ಮಗಳನ್ನು ಬೈಬಲ್ ಕಾಲೇಜಿಗೆ ಕಳಿಸಿದ್ದೇವೆ. ಆ ಮಗಳ ಬೈಬಲ್ ಕಾಲೇಜಿಗೆ ಏನಂತಿದ್ರೆ ಫೀಸ್ ಕಟ್ಟಲಿಕ್ಕೆ ಸಹ ನಮ್ಮ ಹತ್ರ ಹಣ ಇಲ್ಲ ಅಂಥೇಳಿ ಒಂದು ತಾಯಿ ಕಣ್ಣೀರು ಸುರಿಸ್ತಾ ಇದ್ರು. ಪ್ರೀತಿ ಉಳ್ಳ ದೇವ ಮಕ್ಕಳೇ, ಎಷ್ಟೊಂದು ತ್ಯಾಗಮಯ ತಾಯಿ ಆಗಿರ್ಬೋದು ಅವಳು. ಇವತ್ತು ಅನೇಕ ಜನಗಳು ತಮ್ಮ ಮಕ್ಕಳನ್ನು ಒಳ್ಳೆ ಪೊಸಿಷನ್ಗೋಸ್ಕರ ಬೆಳೆಸ್ತಾ ಇದ್ದಾರೆ. ಮದುವೆ ಆಗುವಂಥ ಪ್ರಾಯದಲ್ಲಿ ಯಾರೋ ಒಂದು ಸೇವೆ ಮಾಡೋರಿಗೋಸ್ಕರ ಕೊಡ್ತೇನೆ ಅಂತ ಹೇಳಿದ್ರೆ, ಇಲ್ಲ, ನನ್ನ ಮಗಳು ಅಂಥವನ ಮದುವೆ ಆಗಬೇಕು, ನನ್ನ ಮಗನು ಇಂಥವಳ ಮದುವೆ ಆಗಬೇಕು, ಇಂಥ ಪೋಸ್ಟ್ ಇರೋರು, ಇಂಥ ಪೊಸಿಷನ್ ಇರೋರು. ಆದರೆ ಇವತ್ತು ಆತ್ಮಗಳ ಕುರಿತಾಗಿ ಯಾರಿಗೆ ಚಿಂತೆ ಇಲ್ಲ. ಎಲ್ಲರೂ ಇವತ್ತು ಹಣನೇ ಮಾಡ್ಕೊಳ್ಳಿಕ್ಕೆ ನೋಡ್ದೆ, ನಾನು ಮನೆ ಕಟ್ಟಬೇಕು, ನಾ ಬಟ್ಟೆ ಹಾಕೋಬೇಕು, ನಾ ಗೋಲ್ಡ್ ಹಾಕೋಬೇಕು, ದೊಡ್ಡ ಕಾರ್ಯ ಅಂತ ಹೋಗಬೇಕು. ಹೌದು, ನೀನು ದೇವರಿಗೋಸ್ಕರ ಪ್ರಯಾಸ ಪಡುವಾಗ ಕರ್ತನು ತಕ್ಕ ಸಮಯದಲ್ಲಿ ನಿನಗೆ ಬೇಕಾದಂಥ ಎಲ್ಲ ಅಗತ್ಯವನ್ನು ದೇವರೇ ಒದಗಿಸಿಕೊಡ್ತಾರೆ. ಹಾಗಾದ್ರೆ ನೀನು ಅದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೀ. ಆ ತಾಯಿ ಹೇಳಿದಂಥ ಮಾತು ಕೇಳಿದ್ರ, ನನ್ನ ಸಾಲ ಇದೆ,
ನನ್ನ ಮಗಳು ಒಬ್ಬಳೇ ಇದ್ದಾಳೆ, ಅವಳನ್ನು ಬೈಬಲ್ ಕಾಲೇಜಿಗೆ ಕಳಿಸಿದ್ದೇನೆ, ಆ ಬೈಬಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಸಹ ನನ್ನ ಹತ್ರ ಹಣ ಇಲ್ಲ ಅಂತೇಳಿ. ಇವತ್ತು ಎಷ್ಟು ಜನರು ನಮ್ಮ ಕುಟುಂಬ ಕೊರತೆ ನೀಗಿಸ್ಕೊಳ್ಳಿಕ್ಕೋಸ್ಕರ ಅಂಗಡಿ ಕೆಲಸ ಮಾಡ್ತಾ ಇಲ್ಲ. ಈ ದೇಶ ಸಾಕಾಗ್ದಿಲ್ಲ, ಇಲ್ಲಿ ಈ ದೇಶದಲ್ಲಿ ಹಣ ಕಡಿಮೆ ಅಂತ ಹೇಳಿದರೆ, ನಾವಿರುವಂಥ ಪಟ್ಟಣದಲ್ಲಿ ಹಣ ಕಡಿಮೆ ಅಂತೇಳಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗ್ತಾರೆ. ಈ ನಮ್ಮ ದೇಶದಲ್ಲೇ ಕಡಿಮೆ ಅಂತೇಳಿ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡೋರು ಎಷ್ಟು ಜನ ಇಲ್ಲ? ತಂದೆ ತಾಯಿಗಳು ಎಷ್ಟು ಜನ ಮಕ್ಕಳನ್ನ ಕಳಿಸ್ತಾ ಇಲ್ಲ ಹೊರದೇಶಕ್ಕೆ? ಆಲೋಚನೆ ಮಾಡಿದೆವು ಮಕ್ಕಳೇ, ಆ ತಾಯಿ ಎಲ್ಲರಿಗಿಂತ ತ್ಯಾಗಮಯ, ಅವಳು ದೊಡ್ಡ ಮನಸ್ಸು ಅವಳದು. ಪ್ರೈಸ್ ದಿ ಲಾರ್ಡ್. ಇವತ್ತು ಹೊರದೇಶಕ್ಕೆ ಹೋಗಿ ಅನೇಕ ಜನಗಳ ಹಣ ಸಂಪಾದನೆ ಮಾಡಲಿಕ್ಕೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ತಾಯಿಗೆ ನಿಮಗೆ ಹೋಲಿಕೆ ಮಾಡ್ತಾ ಇದ್ದೆ ನಾನು. ಎಲ್ಲಿ ಆ ತಾಯಿಯಲ್ಲಿ ಪ್ರಯಾಸ ಪಡ್ತಾ ಇದ್ದಾರೆ, ಸಾಲ ಇದೆ, ಗಂಡ ಕುಡುಕ, ಬಾಯಿಗೆ ಬಂದಾಗೆಲ್ಲ ಬೈತಾನೆ, ಸರಿಯಾಗಿ ಹೊಡಿತಾ ಇದ್ದಾನೆ. ಆದರೆ ಮಗಳೇ, ನಾವು ಕಷ್ಟ ಪಡ್ತಾ ಇದ್ದೇವೆ ನಿಜ, ಹೇಗಾದ್ರೂ ನಾವು ಜೀವಿಸ್ತೇವೆ. ಆದರೆ ಒಂದು ವಿಷಯ, ಆ ತಾಯಿ ಹೇಳೋದು ಮಗಳೇ, ನೀನೊಂದು ಬೈಬಲ್ ಕಾಲೇಜನ್ನು ಕಲಿತು ಒಂದು ಸೇವಕಿಯಾಗಿ ಅನೇಕ ಕತ್ತಲಲ್ಲಿ ಇವತ್ತು ನಾವು ಹೇಗಾದರೂ ಬಡವರಾಗಿ ಸಾಲ ಮಾಡ್ಕೊಂಡು ನಾವು ಜೀವಿಸ್ತೇವೆ. ಆದರೆ ನರಕಕ್ಕೆ ಹೋಗುವಂಥ ಜನರನ್ನು ಮಗಳೇ ನೀನು ಬಿಡಿಸೋಳಾಗಬೇಕಂತೇಳಿ ಆ ತ್ಯಾಗಮಯ ತಾಯಿ ಎಲ್ಲಿ ಕಳಿಸಿದ್ದಾಳೆ? ಮಗಳನ್ನು ಬೈಬಲ್ ಕಾಲೇಜಿಗೆ ಕಳಿಸ್ತಾ ಇದ್ದಾಳೆ. ಇವತ್ತು ನಮ್ಮ ಮಕ್ಕಳೆಲ್ಲಿದ್ದಾರೆ? ಅಲ್ಲಯ್ಯ, ನಮ್ಮ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ? ಇವತ್ತು ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ? ನನ್ನ ಮಗಳಿಗಾಗಿ, ನನ್ನ ಮಗನಿಗಾಗಿ ನಾವು ಹೇಳ್ತಾ ಇದ್ದೇವೆ, ಮಗಳೇ ನೀ ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು, ದೇವರ ನೀತಿಗಾಗಿ ಪ್ರಯಾಸ ಪಡಬೇಕಂತೇಳಿ. ನಾನು ಬೈಬಲ್ ಕಾಲೇಜ್ ಮಾಡುವಂಥ ಸಮಯದಲ್ಲಿ ಒಂದು ಕುಟುಂಬ ನನಗೆ ಒಂದು 6 ಮಂತ್ ಹೆಲ್ಪ್ ಮಾಡ್ತು. ಆ 6 ತಿಂಗಳು ಹೆಲ್ಪ್ ಆದಮೇಲೆ ಇನ್ನೂ 6 ತಿಂಗಳು ನನಗೆ ಬೇಕಿತ್ತು ಸಹಾಯ. ಒಂದು ಸಹೋದರಿ ಮುಂದೆ ಬಂದು, ತುಂಬ ಕಷ್ಟ, ಅವರಿಗೆ 7,000 ರೂಪಾಯಿ ಸ್ಯಾಲ್ರಿ. ಅವಾಗೆ ತುಂಬ ಕಷ್ಟ ಮನೆಯಲ್ಲಿ. ಆ 7,000 ಸ್ಯಾಲ್ರಿಯಲ್ಲಿ ಪ್ರತಿ ತಿಂಗಳು ಸಹ ನನಗೆ 1,500 ಅವರು ಕಳಿಸ್ತಾ ಇದ್ರು. ಪ್ರತಿ ತಿಂಗಳು 1,500 ನಮಗೆ 7,000 ಸ್ಯಾಲ್ರಿ ಅವರಿಗೆ. ಅದರಲ್ಲಿ ದಶಮಾಂಶ ಭಾಗ ತೆಗಿಬೇಕು, ಕುಟುಂಬ ನೋಡ್ಕೊಳ್ಬೇಕು. ಅದರಲ್ಲಿ 1,500 ನಮಗೆ ಅವರು ಕಳಿಸ್ತಾ ಇದ್ರು. ಪ್ರೇಯರ್ 2 ಕುಟುಂಬ ಸೇರಿ ನನ್ನ ಬೈಬಲ್ ಕಾಲೇಜ್ ಮಾಡುವಂತೆ ಮಾಡಿದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆ ಸಹೋದರಿ ಒಂದು ಮಾತನ್ನು ಹೇಳಿದರು, ನಮಗೆ ಮಕ್ಕಳಿದ್ದಾರೆ, 2 ಮಕ್ಕಳನ್ನು ನಾನು ಕಲಿಸ್ಲಿಕ್ಕಾಗಲಿಲ್ಲ. ಏನಂತೆ? 2 ಮಕ್ಕಳನ್ನು ಸಹ ನಾವೇನು ಮಾಡಲಿಕ್ಕಾಗಲಿಲ್ಲ, ಬೈಬಲ್ ಕಾಲೇಜಿಗೆ ಕಲಿಸ್ಲಿಕ್ಕಾಗಲಿಲ್ಲ, ಸೇವೆಗೆ ಅವ್ರನ್ನ ಬೆಳೆಸಲಿಕ್ಕಾಗಲಿಲ್ಲ. ಆದರೆ ಸೇವೆ ಮಾಡೋರಿಗೋಸ್ಕರ ನಾವು ಕೈ ಎತ್ತಿ ಸಹಾಯ ಮಾಡ್ತೇನೆ. ನನಗೆ ಕಷ್ಟ, ನನಗೆ ಆಗೋದಿಲ್ಲ, ಆದರೂ ಸಹ ಅನೇಕ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥಿಸ್ತೀರಿ, ನೀವು ಹೋಗಿ ಸೇವೆ ಮಾಡ್ತಿರಲ್ಲ, ಆದ ಕಾರಣ ನಾನು ನಿಮಗೆ ಬೈಬಲ್ ಕಾಲೇಜಿಗೋಸ್ಕರ ನಾನು ನಿಮಗೆ ಏನು ಮಾಡ್ತೇನೆ? ಹೆಲ್ಪ್ ಮಾಡ್ತೇನೆ, ಸಹಾಯ ಮಾಡ್ತೇನೆ ಅಂತೇಳಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಎಷ್ಟು ಜನ ಇಲ್ಲ. ಹಲ್ಲೆಲೂಯಾ. ಇವತ್ತು ನೀನು ಪ್ರಯಾಸ ಪಡ್ತಾ ಇದೆಯಾ? ಯಾವುದಕ್ಕಾಗಿ? ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡ್ತಾ ಇದೆಯಾ? ನೀತಿಗೆ ಪ್ರಯಾಸ ಪಡ್ತಾ ಇದೆಯಾ? ಹಲ್ಲೆಲೂಯಾ. ಸೌಲನ ಜೀವಿತದಲ್ಲಿ ನೋಡುವಾಗ ಸೌಲನ ದೇವರ ಅರಸನಾಗಿ ಮಾಡಿದರು. ಇಸ್ರಾಯೇಲರ ಮೊದಲ ಅರಸ. ಅವನ ಅರಸನಾಗಿ ಮಾಡಿದಾಗ ಭಾರಿ ಸಂತೋಷ, ಭಾರಿ ಖುಷಿ. ದೇವರಿಗೋಸ್ಕರ ನಿಲ್ಲುವಂಥ ವ್ಯಕ್ತಿಯಾಗಿದ್ದ, ದೇವರಿಗೋಸ್ಕರ ಜೀವಿಸುವಂಥ ವ್ಯಕ್ತಿಯಾಗಿದ್ದ. ಬರಬರ್ತಾ ದೇವರ ಮೇಲೆ ಪ್ರೀತಿ ಅವನಿಗೆ ಕಡಿಮೆ ಆಯಿತು. ಮಂಜೂಷ ಹೋಗಿ ಕೆಲವು ವರ್ಷಗಳ ಕಾಲವಾಗಿದೆ. ಫಿಲಿಸ್ಟಿಯರು ಕೊಂಡೋಗ್ಬಿಟ್ಟಿದ್ದಾರೆ ಮಂಜೂಷವನ್ನು. ಆದರೆ ಅರಸನಾದ ಮೇಲೆ ಸೌಲ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ, ಜನರ ಬಗ್ಗೆ ಚಿಂತನೆ ಮಾಡಲಿಲ್ಲ. ತನ್ನ ಜೀವಮಾನದಲ್ಲಿ ಆತನ 40 ವರ್ಷ, ಚರಿತ್ರೆಗಾರರು ಹೇಳ್ತಾರೆ, ಆತನು 40 ವರ್ಷ ಆಳಿಕೆ ಅರಸತನ ಮಾಡಿದ್ದ. ಅರಸನಾದ ಸೌಲನು 40 ವರ್ಷ ಆಳಿಕೆ ಮಾಡಿದ. ಆ 40 ವರ್ಷದಲ್ಲಿ ಆತನು ಕರೆಕ್ಟಾಗಿ ದೇವರ ಚಿತ್ತಾನುಸಾರವಾಗಿ ನಡೆದದ್ದು ಎಲ್ಲಿ ಅಂತ ಹೇಳಿದ್ರೆ, ಖಾಲಿ 3.5 ವರ್ಷ ಮಾತ್ರ ಆರಂಭದಲ್ಲಿ. ಆ 3.5 ವರ್ಷ ಆದಮೇಲೆ ಇವನು ಪೊಸಿಷನ್ ಎಲ್ಲ ಗಟ್ಟಿಯಾಗಿಬಿಡ್ತು. ದೇವ್ರು ಇಲ್ಲದಿದ್ರು ಸಹ ನಾನು ಜೀವಿಸ್ತೇನೆ, ದೇವ್ರು ಇಲ್ಲದಿದ್ರು ಸಹ ನಾನು ರಾಜನೇ, ನಾನು ಕಿಂಗ್. ದೇವ್ರು ಇಲ್ಲದಿದ್ರು ಸಹ ಜನರು ನನ್ನನ್ನು ಏನು ಮಾಡ್ತಾರೆ? ಸನ್ಮಾನಿಸ್ತಾರೆ. ಇವತ್ತು ಜನರು ನಿನ್ನ ಜೊತೆಯಲ್ಲಿ ಇರಬಹುದು, ದೇವ್ರು ನಿನ್ನ ಜೊತೆ ಇಲ್ಲದಿದ್ದರೆ ಅದೇ ಜನರು ನಿಂಗೆ ತಿರುಗಿ ಬಿಡ್ತಾರೆ, ಅದೇ ಜನರು ನಿನಗೆ ಕೈ ಬಿಟ್ಟು ಹೋಗ್ತಾರೆ. ಒಂಟಿಗನಾಗಲಿಕ್ಕಿದಿ, ದೇವ್ರ ಕಡೆ ತಿರುಗಿಕೋ. ನೀನು ಹಣದ ಏಮವನ್ನು ಅಥವಾ ಆಸ್ತಿಯನ್ನು, ಅಂತಸ್ತನ್ನು, ಹಲ್ಲೆಲೂಯಾ, ಅದನ್ನು ಹಿಂಬಾಲಿಸಿಕೊಂಡು ಹೋಗಬೇಡ.
ಅಯ್ಯೋ ನಂಗೆ ಜನರಿದ್ದಾರೆ, ನನ್ನ ಕುಟುಂಬ ಇದೆ, ಹಲ್ಲೆಲೂಯಾ, ನನ್ನ ಜನಸಂಖ್ಯೆ ಇದೆ, ನನ್ನ ಕುಲದವರಿದ್ದಾರೆ, ನನಗೋಸ್ಕರ ನಿಂತು ಮಾತನಾಡೋರಿದ್ದಾರೆ. ದೇವರಿಲ್ಲದಿದ್ದರೆ ಎಲ್ಲರನ್ನ ಬಿಟ್ಟು ಹೋಗ್ತಾರೋ ಅಂತ ಯಾವತ್ತೂ ಮರೆಯಬೇಡ. ಅದಕ್ಕಾಗಿ ಮೊದಲು ನೀನು ದೇವರಿಗೋಸ್ಕರ. ಸೌಲನು ಹಲ್ಲೆಲೂಯಾ 36 ವರ್ಷಗಳ ಕಾಲ ಆತನು ಲೋಕದಲ್ಲಿ ಕಳೆದ, ಏನೂ ಮಾಡಲಿಲ್ಲ ದೇವರಿಗೋಸ್ಕರ. ಅದೇ ಟೈಮಲ್ಲಿ ದೇವರು ಇನ್ನೊಬ್ಬರನ್ನ ಆರಿಸಿಕೊಳ್ತಾನೆ. ಆತನ ಹೆಸರು ದಾವೀದ. ಆ ದಾವೀದ ಫಸ್ಟ್ ಅರಸನಾದಾಗನೇ, ಫಸ್ಟ್ ಯಾವಾಗ ಆತನ ಕಿಂಗ್ ಆಗ್ತಾನೆ ಅವಾಗನೇ ಅವನಿಗೊಂದು ಮನಸ್ಸಿಗೆ ಬಂತು, ಏನಂತಿದ್ರೆ ನನಗೆ ಏನು ಬೇಕೀಗ? ಮಂಜೂಷ ಬೇಕು, ದೇವರ ಪ್ರಸನ್ನತೆ ಬೇಕು. ನನ್ನನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದು, ನನ್ನನ್ನು ಅರಸನಾಗಿ ಮಾಡಿದ್ದು ಯಾರು ಗೊತ್ತುಂಟ? ಆ ದೇವರು ಮಂಜೂಷ ಎಲ್ಲಿ? ಅಬಿದಾಬನ ಮನೆಗೆ ಹೋಗಿ 20 ವರ್ಷಗಳಾಗಿದೆ, ಫಿಲಿಸ್ಟರ್ ರಾಷ್ಟ್ರಕ್ಕೆ ಹೋಗಿ ಕೆಲವು ವರ್ಷಗಳಾಗಿದೆ. ಎಲ್ಲರೂ ಮರೆತು ಬಿಟ್ಟಿದ್ರು. ಸೌಲನ ಅಲಕ್ಷ್ಯವಾದಂಥ ಮಂಜೂಷವನ್ನು ದಾವೀದ ಫಸ್ಟ್ ಅರಸನಾದಾಗ ಹೇಳ್ತಾನೆ, ಆ ಮಂಜೂಷವನ್ನು ತೆಗೆದುಕೊಂಡು ಬರುವ. ಏನು? ಆ ಮಂಜೂಷವನ್ನು ತೆಗೆದುಕೊಂಡು ಬರುವ. ಆ ಮಂಜೂಷ ನನ್ನ ನಗರದೊಳಗಿರಬೇಕು. ನನ್ನ ನಗರಕ್ಕೆ ದೇವರೇ ರಾಜನಾಗಬೇಕು. ನನ್ನ ನಗರಕ್ಕೆ ದೇವರೇ ಅರಸನಾಗಬೇಕು. ದೇವರೇ ನನಗೆ ಆಶ್ರಯ, ದೇವರೇ ನನಗೆ ಆಧಾರ. ಆ ದೇವರ ಮಂಜೂಷವನ್ನು ತರಲಿಕ್ಕಾಗಿ ಹೋಗ್ತಾನೆ. ಸೆಕೆಂಡ್ ಆಗಿ ದೇವರ ಮಂಜೂಷ ತೊಗೊಂಬಂದಾಯಿತು. ಒಂದು ದಿವಸ ಅರಮನೆಯಲ್ಲಿ ತನ್ನ ಮಲಗಿದಾಗ ಇವನು ಯಾವುದರ ನೆನಪಾಗ್ತಿದೆ ಅಂತ ಹೇಳಿದರೆ ದೇವರ ಮಂಜೂಷ ನೆನಪಾಯಿತು. ಮಂಜೂಷವೇನದು ನಾನು ತೆಗೆದುಕೊಂಡು ಬಂದೆ, ಆದರೆ ಮಂಜೂಷ ಬಟ್ಟೆ ಮನೆಯಲ್ಲಿದೆ ಅಲ್ಲ. ನಾನಾದರೂ ದೇವದಾರ ಮನೆಗಳಲ್ಲಿ, ಅರಮನೆಗಳಲ್ಲಿ ವಾಸ ಮಾಡ್ತಿದ್ದೇನೆ. ದೇವದಾರ ಮರದ ಮನೆಯಲ್ಲಿ ನಾನು ವಾಸ ಮಾಡ್ತಿದ್ದೇನೆ. ಆದರೆ ಮಂಜೂಷವಾದ್ರೆ ಬಟ್ಟೆ ಮನೆಯಲ್ಲಿ ವಾಸ ಮಾಡ್ತಿದೆಯಲ್ಲ ಅಂತೇಳಿ ದಾವೀದನ ಒಂದು ಆಲೋಚನೆ ಏನು ಬರ್ತದೆ ಗೊತ್ತುಂಟ? ನನಗೋಸ್ಕರ ನನಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದಂಥ ದೇವರಿಗೆ, ನನ್ನನ್ನು ಅರಸನಾಗಿ ಮಾಡಿದಂಥ ದೇವರಿಗೆ ನಾನೊಂದು ಮನೆಯನ್ನು ಕಟ್ತೇನೆ, ನಾನೊಂದು ಆಲಯವನ್ನು ಕಟ್ತೇನೆ. ಅವನ ಜೀವಿತದಲ್ಲಿ ಆತನ ಆಲೋಚನೆ ಮಾಡಿದ, ನಾನೇನು ಮಾಡ್ತೇನೆ? ಒಂದು ಆಲಯನ ಕಟ್ತೇನೆ. ಹಲ್ಲೆಲೂಯಾ. ಆದ ಕಾರಣ ದಾವೀದನ ಜೀವಿತದಲ್ಲಿ ದೇವರು ಅವನಿಗೆ ಎಂಥ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೋದ್ರೆ ಗೊತ್ತುಂಟ? ದಾವೀದನ ಅರಸನಾದ ಮೇಲೆ ಆತನ ಮಗ ಸೊಲೊಮನ ಅರಸನಾಗ್ತಾನೆ. ಸೊಲೊಮನ ಅರಸನ ಆದಮೇಲೆ ಅವನ ಮಗ ಅರಸನಾಗ್ತಾನೆ, ರೆಹಬ್ಬಾಮನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವ ಜನರೇ, ಸಂತತಿ ಇವತ್ತು ಸಹ ದಾವೀದನು ಇಷ್ಟೆಲ್ಲ ಮಾಡಿದಾನಲ್ಲ, ಆತನಿಗೋಸ್ಕರ ಆ ದೇವರು ಏನು ಮಾಡಿದ್ರು ಅಂತ ದೊಡ್ಡ ಕಾರ್ಯ ಮಾಡಿದ್ರು. ಇವತ್ತು ಸಹ ಯೇಸು ಸ್ವಾಮಿ ಯಾರ ಸಂತತಿಯಲ್ಲಿ ಹುಟ್ಟಿ? ದಾವೀದನ ಸಂತತಿಯಲ್ಲೇ ಹುಟ್ಟಿ ಬಂದಿದ್ದಾನೆ. ಯಾಕಂದ್ರೆ ದಾವೀದನು ತನಗೋಸ್ಕರ ಅಲ್ಲ, ದೇವರಿಗೋಸ್ಕರ ಮಾಡಿದ. ನಿಮಗೆ ಗೊತ್ತಿದೆಯಾ? ದಾವೀದನು ಯಾವಾಗ ಸಹ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುವಂಥ ವ್ಯಕ್ತಿಯಾಗಿದ್ದ. ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ, ಸೌಲನವನು ಹಿಂಸೆ ಪಡಿಸುವಾಗ, ಸೌಲನವನು ಬೆನ್ನಟ್ಟುವಾಗ, ಇವನ ದಾವೀದನ ಕೈಯಲ್ಲಿ ಸೌಲನು 3 ಸಾರಿ ಸಿಗ್ತಾನೆ. ದಾವೀದನ ಸಾಯಿಸಿ ಬಿಡ್ಬೋದಿತ್ತು, ಬಟ್ ದಾವೀದನವಂತನ ಸಾಯಿಸಲಿಲ್ಲ. ಕಾರಣ ಏನು ಗೊತ್ತುಂಟ? ಜನರು ಹೇಳ್ತಿದ್ದಾರೆ, ದೇವರೇ ಚಾನ್ಸ್ ಕೊಟ್ಟಿದ್ದಾರೆ ನಿನಗೆ, ನಿನ್ನ ಶತ್ರು ನಿನ್ನ ಕೈಯಲ್ಲೇ ಕೊಟ್ಟಿದ್ದಾರೆ ಈಗ ಅಂತೇಳಿ. ದಾವೀದ ಹೇಳ್ತಾನೆ, ಬೇಡ, ದೇವರ ಅಭಿಷಕ್ತನವನು. ಅಷ್ಟು ಮಾತ್ರವಲ್ಲ, ಒಂದು ಟೈಮಲ್ಲಿ ನನ್ನ ಹೊಟ್ಟೆಗೆ ಅನ್ನ ಕೊಟ್ಟಿದ್ದಂಥ ವ್ಯಕ್ತಿ ಆತನಿಗೆ ಮೋಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅವನು ನನಗೆ ಮೋಸ ಮಾಡ್ತಾ ಇದ್ದಾನೆ, ತೊಂದರೆ ಇಲ್ಲ, ದೇವರು ತೀರ್ಪು ಮಾಡ್ತಾರೆ ಅವನಿಗೆ. ಏನು? ಅವನಿಗೆ ಮೋಸ ಮಾಡ್ತಿದ್ದಾನೆ, ನಾನು ಅವನಿಗೆ ಅನ್ಯಾಯ ಮಾಡೋದು ಬೇಡ. ಯಾಕೆ? ಅವನಿಗೆ ಒಂದು ದಿನ ಹೊಟ್ಟೆ ಹಸಿವಾದಾಗ ನನಗೆ ಅನ್ನ ಕೊಟ್ಟಿದ್ದ ಕೈಗಳದು, ಆ ಕೈಗೆ ನಾನು ಮೋಸ ಮಾಡೋದು ಹೇಗೆ? ಎಂಥ ಒಂದು ವ್ಯಕ್ತಿ ಅಲ್ಲ. ಹಲ್ಲೆಲೂಯಾ. ಅಂಥ ವ್ಯಕ್ತಿಗಳು ಸಿಗೋದು ತುಂಬ ಅದಕ್ಕೆ ಯೇಸು ಕ್ರಿಸ್ತನು ದಾವೀದನ ಸಂತತಿಯಲ್ಲಿ ಹುಟ್ಟಿ ಬಂದರು. ದೇವರ ವಾಕ್ಯ ಹೇಳ್ತದೆ, ಇವತ್ತು ಅನೇಕ ಜನಗಳು ಲೋಕಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ. ಹಣ, ಆಸ್ತಿ, ಅಂತಸ್ತು. ಹಲ್ಲೆಲೂಯಾ. ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ, ಮಕ್ಕಳ ಫಂಕ್ಷನ್ ಗ್ರ್ಯಾಂಡ್ ಮಾಡೋದು ತಪ್ಪಲ್ಲ, ನೀನು ದೊಡ್ಡ ಮನೆ ಕಟ್ಟಿಕೊಂಡು ವಾಸ ಮಾಡೋದು ತಪ್ಪಲ್ಲ, ನೀನು ದೊಡ್ಡ ವಾಹನದಲ್ಲಿ ಹೋಗೋದು ತಪ್ಪಲ್ಲ. ಆದರೆ ದೇವರ ರಾಜ್ಯಕ್ಕಾಗಿ ಏನು ಮಾಡ್ತಿದ್ದಿ? ಈ ಲೋಕದ ಗಂಟಿಗೋಸ್ಕರ, ಈ ಲೋಕದ ಸಂಪಾದನೆಗೋಸ್ಕರ ನೀನು ಓಡ್ತಾ ಇದೀಯಾ? ಅಥವಾ ಕರ್ತನಿಗಾಗಿ ನೀನು ಓಡೋಳಾಗಿದೆಯಾ? ಕರ್ತನಿಗಾಗಿ ಏನಾದರೂ ನೀನು ಕೆಲಸನೇ ಮಾಡು, ಆದರೆ ಕೆಲಸ ಮಾಡುವುದರಲ್ಲಿ ಕರ್ತನನ್ನು ನೆನಪು ಮಾಡಿಕೊಳ್ತಾ ಇದೆಯಾ? ಕರ್ತನಿಗೋಸ್ಕರ ಕೆಲಸ ಕೊಟ್ಟಂಥ ಕರ್ತನಿಗೋಸ್ಕರ ಏನಾದರೂ ನೀನು ಮಾಡ್ತಾ ಇದೆಯಾ? ಹಲ್ಲೆಲೂಯಾ. ದೇವರು ನಿನಗೋಸ್ಕರ ಎಲ್ಲವನ್ನು ಮಾಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ದೇವರು ನಿನಗೋಸ್ಕರ ರಕ್ತ ಸುರಿಸಿದ್ದಾರೆ, ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ,
ನಿನಗೋಸ್ಕರ ಎಲ್ಲ ತ್ಯಾಗವನ್ನು ಮಾಡಿದ್ದಾರೆ. ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ನನಗೋಸ್ಕರ ನಿನಗೋಸ್ಕರ ಬಂದಿದ್ದಾರೆ. ಆ ದೊಡ್ಡ ದೇವರಿಗೆ ಅವರು ಮಾಡಿದಂಥ ತ್ಯಾಗಕ್ಕಾಗಿ ಇವತ್ತು ವಾಕ್ಯ ಕೇಳುವಂಥ ದೇವ ಜನರೇ, ನೀನು ನಾನು ಏನು ತೀರ್ಮಾನ ಮಾಡ್ತಿದ್ದೇವೆ? ಒಂದೇ ಒಂದು ತೀರ್ಮಾನ ಮಾಡ್ರಿ. ದೇವರೇ, ಈ ಜೀವಿತ ಇರುವುದು ನಿನಗಾಗಿ, ನಾ ಸತ್ತರೂ ಬದುಕಿದ್ರು ನಿನಗೋಸ್ಕರ ಜೀವಿಸ್ತೇನೆ, ನಿನಗೋಸ್ಕರ ಸಾಯ್ತೇನೆ ಅನ್ನೋ ಒಂದು ತೀರ್ಮಾನ ತೆಗೆದುಕೊಳ್ರಿ ದೇವ ಮಕ್ಕಳೇ. ಹಲ್ಲೆಲೂಯಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರನ್ನು ಮುಂದಿಡ್ರಿ. ನಿಮ್ಮ ಕುಟುಂಬದಲ್ಲಿ ದೇವರನ್ನು ಮುಂದಿಡ್ರಿ. ನಿಮ್ಮ ಸೇವೆಯಲ್ಲಿ ದೇವರ ಮುಂದಿಡ್ರಿ. ಹಲ್ಲೆಲೂಯಾ. ನಿಮ್ಮ ಬಿಸ್ನೆಸ್, ನಿಮ್ಮ ವ್ಯಾಪಾರ, ನಿಮ್ಮ ಪ್ರಯಾಣದಲ್ಲಿ ದೇವರು ನಿಮ್ಮ ಸಂಗಡ ಇರಲಿ. ದೇವರ ಚಿತ್ತಾನುಸಾರವಾಗಿ ನಡೀರಿ. ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಕರ್ತನಿಗೋಸ್ಕರ ಜೀವಿಸ್ರಿ. ಕರ್ತ ನಿಮ್ಮ ನಡೆಸ್ತಾನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುವ ಪ್ರೀತಿ ಉಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಕೇಳುವಂಥ ದೇವ ಮಕ್ಕಳ ಎಲ್ಲರಿಗೆ ದೇವರೇ, ಮತ್ತಾಯ ಬರೆದ ಪುಸ್ತಕದಲ್ಲಿ ದೇವರೇ ನೀನು ಮಾತನಾಡಿದಿರಿ ಸ್ವಾಮಿ. 6ನೇ ಅಧ್ಯಾಯದಲ್ಲಿ ತನೇ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ ಅಂತೇಳಿ. ಈ ಲೋಕದಲ್ಲಿ ಅದು ಹಾಳಾಗಿ ಹೋಗ್ತತೆ, ಅದು ನುಸಿ ಹಿಡಿದು ಹೋಗ್ತತೆ, ಅದು ಕಿಲುಬು ಹತ್ತಿ ಹೋಗ್ತದೆ ಅಂತೇಳಿ ಸ್ವಾಮಿ. ಪರಲೋಕಕ್ಕಾಗಿ ಪ್ರಯಾಸ ಪಡೋರಂತೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿಕ್ಕೋಸ್ಕರ ಪ್ರಯಾಸ ಪಡೋರಾಗುವಂತೆ ನಮ್ಮನ್ನ ಎಲ್ಲರನ್ನು ಪ್ರೇರೇಪಿಸಿರಿ ಸ್ವಾಮಿ. ನೀ ನಮಗೋಸ್ಕರ ಲೋಕಕ್ಕೆ ಬಂದಿದ್ದಿ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಿ, ನಮಗೋಸ್ಕರ ಜೀವ ಕೊಟ್ಟಿದ್ದಿ. ಆದ ಕಾರಣ ಒಂದೇ ಒಂದು ಜೀವಿತವನ್ನು ನಿಮಗೋಸ್ಕರ ಮುಡಿಪಾಗಿಡುವಂತೆ, ನಿಮಗೋಸ್ಕರ ಕೊಡುವಂತೆ ಸಹಾಯ ಮಾಡ್ರಿ ಅಪ್ಪ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸೇವೆ, ನಮ್ಮ ಪಟ್ಟಣ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ಆಶೀರ್ವದಿಸಿ ಬಲಪಡಿಸಿ. ವಾಕ್ಯ ಕೇಳುವಂಥ ಎಲ್ಲರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗುವುದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೋತ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಿ. ಈ ವಾಕ್ಯ ನಿಮಗೆಲ್ಲರಿಗೆ ಆಶೀರ್ವಾದ ಉಂಟಾಗಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.